ಸ್ನೇಹಿತರೆ, ಈಗ ಸಮಯ ಸುಮಾರು 4:25 ಅರ್ಲಿ ಮಾರ್ನಿಂಗ್ ಆಗಿದೆ. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಈಗ ನಾನು ನೋಡಬೇಕು ರಾಯರ ಸನ್ನಿಧಿ ಕಡೆಗೆ. ಸೊ ರೆಡಿಯಾಗಿಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ನಮ್ಮೊಂದಿಗೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಈ ಕಡೆ ನಮಗೆ ದರ್ಶನ ಭಾಗ್ಯ ರಾಯರ ಸನ್ನಿಧಿಯಲ್ಲಿ ಮುಗಿಯಿತು. ದರ್ಶನವನ್ನು ಮಾಡಿಸ್ಕೊಂಡು ಈಗ ನಾವು ಒಂದು ಕಡೆಗೆ ಹೊರಟಿದ್ದೀವಿ. ಸ್ನೇಹಿತರೆ, ಈ ಕಡೆ ದೇವರ ರಾಯರ ಸನ್ನಿಧಿಯಲ್ಲಿ ರಾಯರ ದರ್ಶನ ಆಯ್ತು. ಈಗ ನಾವು ರಿಟರ್ನ್ ಬರ್ತಾ ಇದ್ದೀವಿ ಆಟೋದಲ್ಲಿ. ಸೊ ಬೆಂಗಳೂರಲ್ಲಿ ಸಿಗ್ತೀವಿ. ಮತ್ತೆ ಅಲ್ಲಿವರೆಗೂ ಈ ವಿಡಿಯೋ ನಾವು ನೋಡ್ತಾ ಇರಿ. ನಾವು ಮಂತ್ರಾಲಯದಿಂದ ದರ್ಶನ ಮಾಡಿಕೊಂಡು ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಬೆಂಗಳೂರು ಓಡೋದಕ್ಕೆ. ಸೊ ಈಗ ರೈಲಿಗಾಗಿ ಟಿಕೆಟ್ ತಗೋಬೇಕು. ಜನರಲ್ ಕೋಚ್ ಸಿಗತ್ತೆ ಇವತ್ತು, ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಿಶಬ್ದವಾದ ಈ ರೈಲ್ವೆ ಸ್ಟೇಷನ್ ಮಂತ್ರಾಲಯಂ ರೋಡಲ್ಲಿ ಈಗ ನಾವಿದ್ದೀವಿ. ಒಂದು ವೇಳೆ ನಿಮ್ಗೆ ಏನಾದರೂ ಟ್ರೈನ್ ಸಿಕ್ಕಿಲ್ಲ ಅಂತಂದರೆ ಭಯಪಡುವಾಗತ್ತೇವಲ್ಲ. 11 ಗಂಟೆಗೆ ಎವ್ರಿ ಡೇ ಒಂದು ಟ್ರೈನ್ ಇರುತ್ತೆ. ಅದನ್ನು ಹತ್ಬಿಟ್ಟು ಬೆಂಗಳೂರಿಗೆ ಬರ್ಬೋದು. ಆದರೆ ನೀವು ದರ್ಶನ ಬೇಗ ಮುಗಿಸ್ಕೊಂಡು 8 ಗಂಟೆಗೆ ಎಲ್ಲಿದ್ದರೆ 8 ಗಂಟೆಗೂ ಒಂದು ಟ್ರೈನ್ ಇದೆ, ಬಟ್ ಅದಕ್ಕೆ ಸಿಗಲ್ಲ. ಯಾಕಂದರೆ ಅದು ಒಂದೇ ಬರುತ್ತೆ ಎಕ್ಸ್ಪ್ರೆಸ್. ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ. ಎನಿವೇ, ಈ ಅಪ್ಡೇಟ್ನ ಸೇವ್ ಮಾಡಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಸ್ನೇಹಿತರೆ, ಈಗ ತಾನೇ ನಾನು ರಾಯರ ಕೃಪೆಯಿಂದ ರಾಯರ ಆಶೀರ್ವಾದ ಪಡೆದು ಬೆಂಗಳೂರಿಗೆ ಬಂದಿದ್ದೇನೆ. ಅದಕ್ಕೂ ಮುನ್ನ ನನ್ನ ಈ 2 ದಿನದ ಮಂತ್ರಾಲಯದ ವ್ಲಾಗ್ನ ಮುಗಿಸುವ ಮುನ್ನ ನಿಮ್ಮಲ್ಲಿ ಒಂದು ವಿಷಯ ಹಂಚ್ಕೋಬೇಕು. ಅದ್ಭುತ ಮಧುರವಾದ ಕ್ಷಣಗಳು ರಾಯರ ಸನ್ನಿಧಿಯ ದರ್ಶನ. ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ವೀಕ್ಷಿಸಬೇಕಾದಂಥ ಪುಣ್ಯಕ್ಷೇತ್ರವಿದು. ಆ ದರ್ಶನ ಭಾಗ್ಯ ನನಗೆ ದೊರೆತಿದೆ, ನಿಮಗೂ ದೊರೆಯಲೆಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಅದಕ್ಕೂ ಮುನ್ನ ಈ ವಿಡಿಯೋನ ಮುಗಿಸುವ ಮುನ್ನ ಎಲ್ಲರೂ ಓಂ ನಮೋ ರಾಘವೇಂದ್ರಾಯ ನಮಃ ಎಂದು ಸ್ಮರಿಸುತ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್ ಯುವರ್ ಟಿ ಜೆ.